ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಕ್ಲಿಪ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಎಸ್, ಇವತ್ತು ಬಂದು ಸ್ಯಾಟರ್ಡೇ ಈವ್ನಿಂಗ್. ಇವತ್ತು ಬೆಳಗ್ಗೆಯಿಂದ ಭೈರವ್ ಸ್ಕೂಲ್ ಅಡ್ಮಿಷನ್ ಆಗಿತ್ತು ಆ್ಯಂಡ್ ಜೋರು ಮಳೆ ಕೂಡ ಬಂದಿದೆ. ಆ್ಯಂಡ್ ಐ ಥಿಂಕ್ ಇನ್ನು ಒಂದು 5 ದಿವಸದಲ್ಲಿ ಭೈರವ್ ಸ್ಕೂಲ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಎಸ್, ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ಪ್ರತಿಯೊಬ್ಬ ತಾಯಿಗೂ ಫಸ್ಟ್ ಬರುವಂಥದ್ದು ಬಾಕ್ಸಿಗೆ ಏನು ಮಾಡಬೇಕು, ಸ್ನ್ಯಾಕ್ಸಿಗೆ ಏನು ಮಾಡಬೇಕು, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೆಲ್ದಿಯಾಗಿ ಕೊಡಬೇಕು ಅಂತ ಎವ್ರಿ ಪೇರೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಆ ಥರ ಇದ್ದಾಗ ಒಂದು ಹೆಲ್ದಿಯಾಗಿರುವಂಥ ಸ್ನ್ಯಾಕ್ಸ್ ರೆಸಿಪಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಎಸ್, ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ಎಲ್ಲರ ಫೇವ್ರೆಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ಫ್ಯಾಕ್ಟ್ ತುಂಬ ಸತಿ ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿರ್ತೀರ ಅನ್ಕೋತೀನಿ. ಸೊ ಇವಾಗ ಕೂಡ ಅದೇ ರೀತಿ ಟ್ರೈ ಮಾಡಿ ಹೆಲ್ದಿಯಾಗಿ ಮಕ್ಕಳಿಗೆ ಬಾಕ್ಸ್ ಪ್ಯಾಕ್ ಮಾಡುವಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಸ್, ಬನ್ನಿ ಇದನ್ನ ಮಾಡೋದು ಹೇಗೆ ಆ್ಯಂಡ್ ಇವತ್ತಿನ ಈವ್ನಿಂಗ್ ಹೇಗೆ ಹೋಗುತ್ತೆ ಅಂತ ಕೂಡ ನೋಡೋಣ. ಸೊ ಬರ್ಫಿ ಮಾಡೋದಕ್ಕೆ ಫಸ್ಟ್ ಬೇಕಾಗುವಂಥದ್ದು ಕಡಲೆ ಬೀಜ. ಸೊ ಕೆಲವರು ಬರ್ಫಿನ ಕಡಲೆ ಬೀಜನ ಹಾಗೆ ಫ್ರೈ ಮಾಡಿ ಸುಮ್ಮನೆ 2 ಹೋಲ್ಡ್ ಮಾಡಿಬಿಟ್ಟು ಮಾಡ್ತಾರೆ. ಇನ್ನು ಕೆಲವರು ಅದನ್ನ ಪೌಡರ್ ಮಾಡಿಬಿಟ್ಟು ಮಾಡ್ತಾರೆ. ಸೊ ಇವತ್ತು ನಾನೊಂದು ಸ್ವಲ್ಪ ಪೌಡರ್ ಮಾಡಿಬಿಟ್ಟು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂದರೆ ಭೈರವನ್ನು ಪುಟ್ಟೋನಿರೋದ್ರಿಂದ ಅದನ್ನ ಕಚ್ಚಿ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆ್ಯಂಡ್ ಕೆಲವೊಂದ್ಸತಿ ಜಾಸ್ತಿ ಕಚ್ಚದಲ್ಲೇ ನುಂಗ್ಬಿಡೋ ಚಾನ್ಸಸ್ ಇರುತ್ತೆ. ಸೊ ಡೈಜೆಷನ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಪೌಡರ್ ಮಾಡಿಬಿಟ್ಟು ಬಡಿಸ್ತಾ ಇದ್ದೀನಿ. ಸೊ ಈ ಕಪ್ ಅಳತೆಯಲ್ಲಿ 2 ಕಪ್ ಆಗೋಷ್ಟು ಕಡಲೆ ಬೀಜನ ತಗೋತೀನಿ ನಾನು. ಸೊ ಕಡಲೆ ಬೀಜ ತಗೊಂಡು ನೀಟಾಗಿ ಫ್ರೈ ಮಾಡ್ಕೋಬೋದು. ಸೊ ಬನ್ನಿ ಪ್ರಾಸೆಸ್ನ ಸ್ಟಾರ್ಟ್ ಮಾಡೋಣ. ದೊಡ್ಡವರಿಂದ ಚಿಕ್ಕವರವರೆಗೂ ಬಹಳನೇ ಇಷ್ಟ ಆಗುವಂಥ ಒನ್ ಆಫ್ ದ ಐಟಮ್ ಅಂತಂದರೆ ಕಡಲೆ ಬೀಜ ಅಂತಲೇ ಹೇಳ್ಬೋದು. ಬಟ್ ಕೆಲವ್ರಿಗೆ ಇದರಿಂದ ಅಲರ್ಜಿ ಕೂಡ ಇರೋದಿರುತ್ತೆ. ಬಟ್ ಅಂಥವ್ರು ಈ ರೀತಿ ಮಾಡ್ಕೊಂಡು ತಿನ್ನೋಕ್ಕೆ ಹೋಗಬೇಡಿ, ಬಿಕಾಸ್ ಇದು ಕೂಡ ತುಂಬ ಎಫೆಕ್ಟ್ ಆಗುತ್ತೆ. ಇಲ್ಲ ಅಂತಂದರೆ ಇಟ್ಸ್ ರಿಯಲಿ ಅ ವೆರಿ ಗುಡ್ ಸೋರ್ಸ್ ಆಫ್ ಪ್ಲಾಂಟ್ ಆಯಿಲ್ ಅಂತಲೇ ಹೇಳ್ಬೋದು. ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆನೂ ಹಾಕೋ ಅವಶ್ಯಕತೆ ಇಲ್ಲ. ಸೊ ತೊಗೊಂಡಿರುವಂಥ ಕಡಲೆ ಬೀಜನ ಹಾಕ್ಕೊಳ್ತೀನಿ. 2 ಕಪ್ ಅಷ್ಟು ಕಡಲೆ ಬೀಜನ ಹಾಕೊಂಡು ಬಂದಿದ್ವಿ. ಆ್ಯಂಡ್ ಇದು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಒಂದು ಸ್ವಲ್ಪ ಮಿಸ್ ಮಾಡಿದ್ರು ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಗಮನ ಪೂರ್ತಿ ಈ ಫ್ರೈಯಿಂಗ್ ಮೇಲೆ ಕೊಡಬೇಕಾಗತ್ತೆ. ಆ್ಯಂಡ್ ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮಾಡಬೇಕಾಗತ್ತೆ. ಸೊ ಲೆಟ್ ಮಿ ಫ್ರೈ ಇಟ್. ಸೊ ಇವಾಗ ನೋಡ್ಬೋದು ಕಲರ್ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಆ್ಯಂಡ್ ತುಂಬ ಬಿಸಿ ಇದೆ. ಆ್ಯಂಡ್ ಒಂದು ಬೇಕಾದರೆ ಕಡಲೆ ಬೀಜ ನೀವು ಅಗದು ನೋಡ್ಬೋದು ಕಂಪ್ಲೀಟಾಗಿ ಫ್ರೈ ಆಗಿದೆಯಾ ಅಂತ. ಸುಮ್ಮನೆ ಹಿಂಗಂದರೆ ಸಿಪ್ಪೆಗಳೆಲ್ಲ ಬಿಟ್ಕೋಬೇಕು. ಸೊ ಇದನ್ನು ನೀವು ಅರ್ಜೆಂಟಲ್ಲಿ ಹೈ ಫ್ಲೇಮಲ್ಲಿ ಇಟ್ಟು ಮಾಡ್ತೀರಾ ಅಂದರೆ ಆಗೋದಿಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಇದು ಕಂಪ್ಲೀಟಾಗಿ ಒಂಚೂರು ಹಸಿ ಇರಬಾರ್ದು. ಹಸಿ ಇಲ್ದಂಗೆ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಇದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ನೀಟಾಗಿ ಬಿಡಿಸ್ಬೋದು. ಸೊ ಅದಕ್ಕೆ ಇದನ್ನು ನಾನು ತಣ್ಣಗಾಗೋದಕ್ಕೆ ಬೇರೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತೀನಿ ಇದನ್ನು. ಸೊ ಇದೊಂದು ಸ್ವಲ್ಪ ಆರಕ್ಕೆ ಇಟ್ಬಿಡ್ತೀನಿ. ಸ್ವಲ್ಪ ಆರಾದ್ಮೇಲೆ ನೀಟಾಗಿ ಬಿಡಿಸ್ಕೊಳ್ಳುತ್ತೆ. ಆ್ಯಂಡ್ ಸೇಮ್ ಪ್ಯಾನಿಗೆ ನಾನು ಬೆಲ್ಲನ ಪಾಕ ಮಾಡೋದಕ್ಕೆ ಇಟ್ಕೋತೀನಿ. ಆ್ಯಂಡ್ ಈ ಒಂದು ರೆಸಿಪಿನಲ್ಲಿ ಪಾಕ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ರೂಷಿಯಲ್ ರೋಲ್. ಬಿಕಾಸ್ ಅದು ಕಂಪ್ಲೀಟ್ ಥಿಕ್ ಪಾಕ ಅಂತ ನಾವೇನು ಹೇಳ್ತೀವಿ, ಕನ್ಸಿಸ್ಟೆನ್ಸಿ ತುಂಬ ದಪ್ಪ ಬರಬೇಕು. ಅವಾಗಷ್ಟೇ ಅದು ಒಂದು ಜಿಗಿಟು ಬಂದು ನೀಟಾಗಿ ಕಡಲೆ ಬೀಜ ಜೊತೆ ಹೊಂದ್ಕೊಳ್ಳುತ್ತೆ, ಮತ್ತು ಪುಡಿ ಪುಡಿ ಆಗೋವಂಥದ್ದು ಆಗೋದಿಲ್ಲ. ಸೊ ಅದನ್ನು ಮಾಡ್ಕೊಳ್ಳೋಣ ಬನ್ನಿ. ಇನ್ನು ಸಿಹಿ ನಿಮಗೆ ಸ್ವಲ್ಪ ಹೆಚ್ಚಿಗೆ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿನೇ ಬಳಸ್ಕೋಬೋದು. ಬಟ್ ನಾನಿಲ್ಲಿ ಆಲ್ಮೋಸ್ಟ್ ಸಮ ಪ್ರಮಾಣದಕ್ಕಿಂತ ಒಂಚೂರು ಕಮ್ಮಿ ತೊಗೋತಾ ಇದ್ದೀನಿ. ಅಂದರೆ 2 ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಅಂತಂದರೆ ಆಲ್ಮೋಸ್ಟ್ 1/4 ಕಪ್ಪಷ್ಟು ನಾನಿಲ್ಲಿ ಬೆಲ್ಲನ ತೊಗೊತಾ ಇದ್ದೀನಿ. ಯೂಶಲಿ ಈ ರೀತಿ ಬೆಲ್ಲವನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಬೇರೆ ಯಾವುದಾದ್ರೂ ಸ್ವೀಟ್ಗಾಗಲಿ ಅಥವಾ ಬೆಲ್ಲ ಟೀ ಮಾಡಬೇಕಾದಾಗಲಾದ್ರಿ ಈ ರೀತಿ ಸುಲಭವಾಗಿ ಯೂಸ್ ಮಾಡ್ಬೋದು ಅಂತ ಹೇಳಿ ಅದನ್ನೇ ಬಳಸ್ಕೊಂಡಿದ್ದೀನಿ. ಸೊ ಹಾಗೆ
ಹಾಗಾಗಿ ಇದನ್ನು ಆದಷ್ಟು ಉಂಡೆ ಬೆಲ್ಲ ತೊಗೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಬಿಕಾಸ್ ಜಾಸ್ತಿ ಗಲೀಜನೋ ಅಂಥದ್ದು ಏನಿರೋದಿಲ್ಲ ಉಂಡೆ ಬೆಲ್ಲದಲ್ಲಿ. ಅಚ್ಚು ಬೆಲ್ಲ ಸ್ವಲ್ಪ ನೀವು ಕ್ಲೀನ್ ಮಾಡಬೇಕಾಗತ್ತೆ ಮತ್ತು ಅದು ಪ್ರೊಸೀಜರ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ತೊಗೊಂಡಿರುವಂಥದ್ದು ಉಂಡೆ ಬೆಲ್ಲನ ನೀಟಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಕರಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಪಾಕ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತೀನಿ. ಸೊ ಸ್ವಲ್ಪ ಪಾಕ ಬರೋದಕ್ಕೂ ಟೈಮ್ ಕೊಡಬೇಕು ಮತ್ತು ಕಲರ್ ಕೂಡ ಕಂಪ್ಲೀಟ್ಲಿ ಚೇಂಜ್ ಆಗಿ ಒಂದು ರೀತಿ ವೈನ್ ಕಲರ್ ಏನು ಬರುತ್ತೆ ಆ ರೀತಿ ಬರುತ್ತೆ. ಈಗ ನೋಡ್ಬೋದು ಇನಿಷಿಯಲಿ ಒಂದು ಸ್ವಲ್ಪ ಯೆಲ್ಲೋಯಿಶ್ ಆರೆಂಜ್ ಏನು ಕಾಣ್ತದೆ, ಚೆನ್ನಾಗಿ ಪಾಕ ಬಂದಾದಮೇಲೆ ಅದರದ್ದು ಕಲರ್ ಕಂಪ್ಲೀಟ್ಲಿ ಒಂದು ರೀತಿ ಜೇನುತುಪ್ಪದ ಕಲರ್ ಬರೋದಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೂ ನೀಟಾಗಿ ತಳ ಹಿಡಿದಂಗೆ ಅಥವಾ ಈ ರೀತಿ ಏನು ಉಕ್ಕದಂಗೆ ನೀಟಾಗಿ ಮಾಡಬೇಕಾಗತ್ತೆ. ಸೊ ಈ ರೀತಿ ನೊರೆ ಬರಬೇಕಾದಾಗ ಪಾಕ ತಯಾರಾಗ್ತದೆ ಅಂತ. ಸೊ ಯಾವಾಗ ನಾವು ಸೌಟನ್ನ ತೆಗೆದು ಒಂದು ಸತಿ ಈ ರೀತಿ ನೋಡ್ತೀವೋ ಅದು ಡ್ರಾಪ್ ಬೀಳೋಕ್ಕೆ ಶುರುವಾಗುತ್ತೆ. ಸೊ ಪಾಕ ರೆಡಿ ಆಗೋಕ್ಕೆ ಶುರುವಾಗಿದೆ ಅನ್ನೋದು ನಮಗೆ ಇಂಡಿಕೇಷನ್ ಈ ಒಂದು ಟೈಮಲ್ಲಿ ಗೊತ್ತಾಗುತ್ತೆ. ಇನ್ನು ಇದಕ್ಕೆ ಕಡಲೆ ಬೀಜ ನಾವು ಯಾವಾಗ ಬೆರೆಸಬೇಕು ಅನ್ನೋದು ಅಂದರೆ ಅದಕ್ಕೂ ಕೂಡ ಒಂದು ರೀತಿ ಪುಟ್ಟದಾದಂಥ ಟೆಕ್ನಿಕ್ ಇದೆ. ಸೊ ಆ ಕನ್ಸಿಸ್ಟೆನ್ಸಿ ಆಫ್ ಬಂದಾಗಷ್ಟೇ ಮಾತ್ರ ಅದನ್ನು ಬಳಸಬೇಕಾಗತ್ತೆ. ಸೊ ಅಲ್ಲಿ ಪಾಕ ಕೂಡ ತಿಕ್ಕಾಗ್ತದೆ. ಅಷ್ಟೊತ್ತಿಗೆ ನೀಟಾಗಿ ಸಿಪ್ಪೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡಿರುವಂಥ ಕಡಲೆ ಬೀಜನ ಒಂದು ರೌಂಡ್ ಇದನ್ನು ನಾನು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೋತೀನಿ. ಆಗಲೇ ಹೇಳ್ದಂಗೆ ಭೈರವ್ಗೆ ಈಸಿ ಆಗಲಿ ಅಂತ ಹೇಳಿ. ಸೊ ಈಗ ಒಂದು ಚಿಕ್ಕ ಕಪ್ಪಲ್ಲಿ ನೀರು ತೊಗೊಂಡಿದ್ದೀನಿ. ಸೊ ಈಗ ಡ್ರಾಪ್ ನಾನು ಏನು ತೊಗೊಂಡೆ ಅದನ್ನು ನೀರೊಳಗೆ ಹಾಕಿದಾಗ ಈ ರೀತಿ ಗಟ್ಟಿ ಆಗುತ್ತೆ, ಒಂಥರ ಟನ್ ಅನ್ನೋ ಸೌಂಡ್ ಕೂಡ ಬರುತ್ತೆ. ಅದಾದಮೇಲೆ ಅದನ್ನು ನೀವು ಒಂದು ಸತಿ ಕೈಯಲ್ಲಿ ಎತ್ತಿ ನೋಡಿದಾಗ ಹಿಂಗೆ ಅಂಟಬಾರ್ದು ಅಥವಾ ನೀರಲ್ಲಿ ಅದು ಹಿಂಗಬಾರ್ದು. ಸೊ ಈ ರೀತಿ ಎಳೆದಾಗ ನೋಡ್ಬೋದು ನೀಟಾಗಿ ಈ ರೀತಿ ಒಂದು ರೀತಿ ವೈರ್ ಥರ ಶೈನಿಂಗ್ ಏನಿದೆ ಆ ರೀತಿ ಬರುತ್ತೆ. ಸೊ ಈ ರೀತಿ ಬಂದಾಗ ನಮ್ಮ ಪಾಕ ರೆಡಿಯಾಗಿದೆ ಅಂತ ಹೇಳಿ ಕನ್ಫರ್ಮ್ ಆಗುತ್ತೆ. ಸೊ ಈ ಒಂದು ಟೈಮಲ್ಲಿ ನಾವು ಪಾಕನ ತುಂಬ ಹೊತ್ತು ಆಫ್ ಮಾಡಿ ಇಡೋಕ್ಕೆ ಹೋಗಬಾರ್ದು. ಗಟ್ಟಿಯಾಗಿಬಿಡ್ತು ಅಂತಂದರೆ ಮತ್ತೆ ಅದನ್ನು ಕಷ್ಟ ಆಗುತ್ತೆ ಅದನ್ನು ಆಲ್ಟರ್ ಮಾಡಲಿಕ್ಕೆ. ಸೊ ಹಾಗಾಗಿ ಕೈ ಆಡ್ತಾನೆ ರುಬ್ಕೊಂಡಿದ್ದಂಥ ಕಡಲೆ ಬೀಜದ ಪುಡಿ ಏನಿದೆ ಫ್ರೈ ಮಾಡಿಕೊಂಡು ಸಿಪ್ಪೆ ತೆಗೆದು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಂಥ ಕಡಲೆ ಬೀಜದ ಪುಡಿನ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ತಾ ಕೈ ಆಡ್ತಾನೆ ಇದನ್ನು ಮಿಕ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೈ ಆಡಿಸೋದನ್ನು ನಿಲ್ಲಿಸಬಾರ್ದು, ಆವಾಗ ಗಟ್ಟಿ ಆಗಿಬಿಡತ್ತೆ. ಬಿಕಾಸ್ ಈ ರೀತಿ ಗಟ್ಟಿ ಪಾಕ ಬಂದಾಗ ಅದು ತುಂಬ ಕ್ವಿಕ್ಕಾಗಿ ಎಳ್ಕೊಂಡು ಬಿಡುತ್ತೆ. ಸೊ ಗಟ್ಟಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಆದಷ್ಟು ಫಾಸ್ಟಾಗಿ ಬಿಸಿನಲ್ಲೇ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ ಮಿಕ್ಸ್ ಮಾಡಬೇಕಾಗತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಗೊತ್ತಾಗುತ್ತೆ ನಮಗೆ ತಳ ಹಿಡಿಯೋದೇನಿದೆ ಅದೆಲ್ಲ ಬಿಟ್ಕೊಂಡು ಬರ್ತಾ ಇರುತ್ತೆ ನೀಟಾಗಿ ಈ ರೀತಿ. ಸಣ್ಣ ಫ್ಲೇಮಲ್ಲೇ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಆಲ್ಮೋಸ್ಟ್ ಒಂದು ಹದಕ್ಕೆ ಬಂದಿದೆ. ಈಗ ಒಂದು ಪ್ಲೇಟ್ ಆಗಿರ್ಬೋದು ಅಥವಾ ಈ ರೀತಿ ಮಣೆ ಆಗಿರ್ಬೋದು ಅದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಸವರಿಟ್ಕೊಂಡು ಮಾಡಿಕೊಂಡಿದ್ದಂಥ ಈ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಹರಡಬೇಕಾಗುತ್ತೆ. ಎಷ್ಟು ತೆಳುಗೆ ನಾವು ಹರಡ್ತೀವೋ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಬರ್ಫಿ ಅಂತಲೇ ಹೇಳ್ಬೋದು. ಇನ್ನು ಅದ್ರ ಜೊತೆ ನಾನು ಎಳ್ಳು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಮಾರ್ಕೆಟಲ್ಲಿ ನಮಗೆ ಕಡಲೆ ಬೀಜದ್ದು ಅಥವಾ ಬರೀ ಎಳ್ಳಿಂದ ಸಪ್ರೇಟಾಗಿ ಸಿಗುತ್ತೆ. ಬಟ್ ಇದರಲ್ಲಿ ಎರಡೂ ಕಂಟೆಂಟ್ ನಾನು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇದು ಎರಡೂ ಕಂಟೆಂಟ್ ಮಕ್ಕಳಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಎಳ್ಳು ಮಕ್ಕಳಿದ ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು, ರೆಡ್ ಬ್ಲಡ್ ಸೆಲ್ಸ್ನ ಇನ್ಕ್ರೀಸ್ ಮಾಡೋದಕ್ಕಾಗಿರ್ಬೋದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇನ್ನು ಕಡಲೆ ಬೀಜ ಅನ್ನೋದು ನಮ್ಮ ಡೇ ಟು ಡೇ ಲೈಫಲ್ಲಿ ಇದನ್ನು ಬಳಸೋವಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಒಳ್ಳೆ ಕೊಲೆಸ್ಟ್ರಾಲ್ನ ಬಿಲ್ಡ್ ಮಾಡೋಕ್ಕಾಗಿರ್ಬೋದು ಅಥವಾ ನಮ್ಮ ಬಾಡಿನಲ್ಲಿ ಬ್ಲಡ್ ಪ್ರೆಷರ್ ಮೇಂಟೈನ್ ಮಾಡೋಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ನಮಗೆ ಕಡಲೆ ಬೀಜ ಬಹಳನೇ ಹೆಲ್ಪ್ ಮಾಡುತ್ತೆ. ಇನ್ನು ಬೆಲ್ಲ ಬಂದು ಬೋನ್ಸ್ಗೆ ತುಂಬಾ ಒಳ್ಳೆ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಜಿಂಕ್ ಕಂಟೆಂಟ್ ಇದೆ ಮತ್ತು ಕ್ಯಾಲ್ಶಿಯಂ ಕಂಟೆಂಟ್ ಇದೆ ಬೆಲ್ಲದಲ್ಲಿ. ಸೊ ಹಾಗಾಗಿ ಬೆಳೆಯುವಂಥ ಮಕ್ಕಳಿಗೆ ಈ ರೀತಿ ಬೆಲ್ಲವನ್ನು ಸೇವಿಸೋದಕ್ಕೆ ಕೊಡೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಇನ್ನು ಈ ರೀತಿ ಮಿಶ್ರಣ ಎಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಬಿಸಿನಲ್ಲಿ ಇದ್ದಾಗಲೇ ಇದನ್ನು ಕಟ್ಟಿಂಗ್ಸ್ ಅಥವಾ ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ತುಂಬಾ ಈಸಿ ಆಗುತ್ತೆ ತಣ್ಣಗಾಗೋದಕ್ಕೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ, ತುಂಬ ಚೆನ್ನಾಗಿ ಬಂದಿತ್ತು, ಸಾಫ್ಟಾಗಿ ಇತ್ತು. ಇನ್ನು ಕಡಲೆ ಬೀಜನ ನಾವು ಏನು ಹೇಳ್ತಾರೆ ರುಬ್ಕೊಂಡಿಲ್ಲ ಅಂತ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ಕಟುಮ್ ಅಂತ ಬರುತ್ತೆ. ಬಟ್ ಇದನ್ನು ರುಬ್ಕೊಂಡು ಮಾಡಿರೋದ್ರಿಂದ ಇದು ಸ್ವಲ್ಪ ಸಾಫ್ಟೇ ಇರುತ್ತೆ. ನಾನು ಇದನ್ನು ಭೈರವ್ ಕನ್ಸರ್ನ್ ಇಟ್ಕೊಂಡು ಮಾಡಿರೋದ್ರಿಂದನೇ ಅದು ಒಂದು ಸ್ವಲ್ಪ ಸಾಫ್ಟ್ ಇರಬೇಕು ಮತ್ತು ಅವನಿಗೆ ತಿನ್ನೋದಕ್ಕೆ ಈಸಿ ಆಗಬೇಕು ಅಂತ ಹೇಳಿನೇ ನಾನು ಈ ರೀತಿ ಪೌಡರ್ ಮಾಡ್ಕೊಂಡು ಮಾಡಿದ್ದು. ಯೂಶ್ವಲಿ ಮಾರ್ಕೆಟಲ್ಲಿ ಸಿಗುವಂಥದ್ದು ಇದೇ ರೀತಿ ಇರುತ್ತೆ. ಸ್ವಲ್ಪ
ಪುಡಿ ಮಾಡಿರುವಂಥ ಕಡಲೆ ಬೀಜ ಈ ರೀತಿ ಸಾಫ್ಟಾಗಿ ಸಿಗುತ್ತೆ. ನೋಡ್ಬೋದು ಎಷ್ಟು ನೀಟಾಗಿ ಪೀಸ್ ಆಗ್ತದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಟೇಸ್ಟ್ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಸಿಹಿ ಜಾಸ್ತಿ ಅಂತ ಅನ್ನಿಸ್ತು, ಬಟ್ ಆದರೆ ನೀವು ಒಂದು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಬಳಸ್ಕೋಬೋದು, ಬಹಳನೇ ರುಚಿಯಾಗಿ ಇರುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಇದು ಒಂಥರ ಒಂದು ಸತಿ ತಿನ್ನೋಕ್ಕೆ ಶುರು ಮಾಡಿಬಿಟ್ರೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ. ನೋಡ್ಬೋದು ಸೆಂಟರಲ್ಲಿರುವಂಥ ಪೀಸ್ ಅಂತೂ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಮನೆಯಲ್ಲಿ ಈ ರೀತಿ ಮಾಡಿದಾಗ, ಈ ರೀತಿ ಇಷ್ಟು ರುಚಿಯಾಗಿ ಬಂದಾಗ ಬಹಳನೇ ಖುಷಿಯಾಗುತ್ತೆ. ಇನ್ನು ಮನೆಯಲ್ಲಿ ಮಾಡಿದ್ದಕ್ಕೆ ಅದ್ರ ತಕ್ಕನಾಗಿ ಮನೆಯಲ್ಲಿ ತಿಂದು ಅದು ಖುಷಿಪಟ್ಟು ಇನ್ನೂ ಹೆಚ್ಚೆಚ್ಚು ಮಾಡಬೇಕು ಅಂತ ಉತ್ಸಾಹ ಬರುತ್ತೆ ಅಂತಲೇ ಹೇಳ್ಬೋದು. ವೆರಿ ಟೇಸ್ಟಿಯಾಗಿ ಬಂದಿತ್ತು, ವೆರಿ ಪರ್ಫೆಕ್ಟ್ ಶೇಪ್ ಆಗಿ ಬಂದಿತ್ತು. ಇನ್ಫ್ಯಾಕ್ಟ್ ಕಾರ್ನರ್ಸಲ್ಲಿ ಏನಿದೆ ಒಂದು ಸ್ವಲ್ಪ ಡಿಸ್ ಶೇಪ್ಸ್ ಇದ್ದೇ ಇರುತ್ತೆ, ಬಟ್ ಆದರೆ ಮಧ್ಯದಲ್ಲಿ ಇರುವಂಥದ್ದು ನೀಟಾಗಿ ಶೇಪಾಗಿ ಬಂದಿತ್ತು. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ಇದನ್ನು ಭೈರವ್ಗೆ ಡೈಲಿ 2 ಹಾಕಿ ಇದ್ರ ಜೊತೆಗೆ ಫ್ರೂಟ್ಸ್ ಏನಾದರೂ ಕೊಟ್ಟು ಕಳಿಸಿದ್ರೆ ಇಷ್ಟಪಟ್ಟು ತಿಂತಾನೆ ಕೂಡ. ಸೊ ಫೈನಲಿ ಟೇಸ್ಟಿಯಾಗಿರೋವಂಥ ಕಡಲೆ ಬೀಜದ ಚಿಕ್ಕಿ ರೆಡಿ ಆಗಿದೆ. ಸೊ ಯೂಶಲಿ ನಾವು ಹೊರಗಡೆ ತಗೊಳ್ಳೋವಂಥದ್ರಲ್ಲಿ ಕಡಲೆ ಬೀಜ ಇರುತ್ತೆ, ಇಲ್ಲ ಅಂತಂದ್ರೆ ಎಳ್ಳಿರುತ್ತೆ, ಬಟ್ ಇದಕ್ಕೆ ಎರಡೂ ಮಿಕ್ಸ್ ಮಾಡಿದ್ವಿ. ತುಂಬಾನೇ ಚೆನ್ನಾಗಿದೆ. ಸ್ಪೆಷಲಿ ಮಕ್ಕಳಿಗಂತೂ ಇದು ಬೆಲ್ಲದಿಂದ ಮಾಡಿರೋಂಥ ಸ್ವೀಟ್ ಆಗಿರೋದ್ರಿಂದ ಅವ್ರ ಬೋನ್ ಡೆವಲಪ್ಮೆಂಟ್ಗೆ ಹಾಗೂ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಇದಕ್ಕೆ ಎಳ್ಳು ಹಾಕಿರೋದ್ರಿಂದ ಮಕ್ಕಳದ್ದು ಬ್ಲಡ್ ಸೆಲ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ತುಂಬಾ ಟೇಸ್ಟಿಯಾಗಿ ಬಂದಿದೆ. ನನಗೆ ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿನೇ ಅಂತ ಅನ್ನಿಸ್ತು. ಸೊ ನೀವು ಕೂಡ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ. ಆಲ್ಮೋಸ್ಟ್ 1-1.5 ಕಪ್ ಅಷ್ಟು ಕಡಲೆ ಬೀಜಕ್ಕೆ ಆಲ್ಮೋಸ್ಟ್ 1 ತಟ್ಟೆ ಫುಲ್ ಅಷ್ಟು ಬರ್ಫಿ ಸಿಕ್ಕಿದೆ. ಸೊ ಎಸ್, ಮನೆಯಲ್ಲಿ ಮಾಡಿದಷ್ಟು ಇನ್ನೂ ಹೆಚ್ಚು ರುಚಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಒಂದು ರೀತಿ ಖುಷಿ ಸಿಗುತ್ತೆ ಅದನ್ನು ತಿನ್ನೋದ್ರಿಂದ. ಆ್ಯಂಡ್ ಎಸ್, ಹೆಲ್ದಿ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ, ಮತ್ತು ನನಗೆ ವಾಪಸ್ ಬಂದು ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ. ಮತ್ತೆ ಸಿಗ್ತೀರಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.